ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ಗೆ ಮುನ್ನಡೆ ಸಿಕ್ಕಿದೆ. 22ನೇ ಸುತ್ತಿನಲ್ಲಿ 8523 ಮತಗಳ ಅಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಆರ್ಜೆಡಿಯ ತೇಜಸ್ವಿ ಯಾದವ್. ಸೋಲ್ತಾರೆ ಅಂತ ಭಯ ಇತ್ತು ಅವರಿಗೆ. ಈಗ 22ನೇ ಸುತ್ತಿನಲ್ಲಿ 8523 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಹುಶಃ ಗೆಲುವು ಸಾಧ್ಯತೆ ಇದೆ. ರಾಘೋಪುರ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಮಾರ್ಗೆ ಹಿನ್ನಡೆಯಾಗಿದೆ. ಸತೀಶ್ಗೆ 79,000, ಇವರಿಗೆ 87,000 ಮತಗಳು ಬಿದ್ದಿದೆ. ರಾಘೋಪುರ ಕ್ಷೇತ್ರ ಬಹಳ ಕುತೂಹಲವನ್ನು ಉಂಟು ಮಾಡಿರುವಂತಹ ಕ್ಷೇತ್ರ ಇದು. ಒಂದ್ಸರಿ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಹಾಗಾಗಿನೇ ತೇಜಸ್ವಿ ಯಾದವ್ ಸೋತು ಬಿಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಆಲ್ರೆಡಿ ಶುರುವಾಗಿತ್ತು. 3ನೇ ಬಾರಿ ಅವರು ಶಾಸಕರಾಗುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಯಾಕೆಂದರೆ ಅವರ ತಾಯಿ ಏನಿದ್ದಾರೆ ಅವರು ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ CM ಕೂಡ ಆಗಿದ್ದರು. ಅವ್ರ ತಂದೆ ಕೂಡ. ಈಗ ರಾಘೋಪುರ ಕ್ಷೇತ್ರ ಇದೆ ಅಲ್ವಾ, ಇದು ತೇಜಸ್ವಿ ಯಾದವ್ ಅವರ ಭದ್ರಕೋಟೆ ಅಂತ ಕರೀತಾರೆ. 87,656 ಮತಗಳನ್ನು ಪಡೆದುಕೊಂಡಿದ್ದಾರೆ ತೇಜಸ್ವಿ ಯಾದವ್. ಸತೀಶ್ ಬಿಜೆಪಿ ಅಭ್ಯರ್ಥಿ 79,133 ಮತಗಳು. ಒಳ್ಳೆ ಫೈಟ್ ಕೊಡ್ತಾ ಇದ್ದಾರೆ. ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಹಾಗಾಗಿನೇ ಇಲ್ಲಿ ತೇಜಸ್ವಿ ಯಾದವ್ ಗೆಲ್ಲಬಹುದು. ಅಂಥ ಏನು ಭಾರಿ ಹೇಳಿಕೊಳ್ಳುವಂಥ ಅಂತರದಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿಲ್ಲ. ಬಟ್ ವೈಯಕ್ತಿಕವಾಗಿ ತೇಜಸ್ವಿ ಯಾದವ್ ಅವರ ವರ್ಚಸ್ ಕೂಡ ಇಲ್ಲಿ ಕಡಿಮೆ ಆಗೋಯ್ತಾ ಅನ್ನುವಂಥ ಅನುಮಾನಗಳಿದ್ದಾವೆ. ಯಾಕಂದರೆ 2 ಬಾರಿ ಹಿಂದೆ ಗೆದ್ದಿದ್ರು, DCM ಕೂಡ ಆಗಿದ್ದರು, ಆ ಪಕ್ಷದ ಪ್ರಧಾನ ನಾಯಕರಾಗಿದ್ದಾರೆ. ಅವ್ರ ತಂದೆ ಈಗ ಹಿಂದೆ ಸರಿದ ಮೇಲೆ ತೇಜಸ್ವಿ ಯಾದವ್ನೇ ಈಗ RJDಗೆ ಅವರೇ ಬಾಸ್. ಅವ್ರು ಇನ್ನೊಬ್ಬ ತೇಜ್ ಪ್ರತಾಪ್ ಯಾದವ್ ಅವ್ರ ಮನೆಯಿಂದ ಹೊರಗೆ ಹಾಕ್ಬಿಟ್ರು ಅವರ ಸಹೋದರನ್ನ. ಹಾಗಾಗಿನೇ ಈಗ ಅವರೇ ಕಿಂಗ್ ಆಗಿದ್ದಾರೆ. ಆದರೆ ಅವರು ಅಂದ್ಕೊಳ್ಳುವಂತಹ ಸ್ಥಾನಗಳು ಅಲ್ಲಿ ಸಿಕ್ಕಿಲ್ಲ ಅವ್ರಿಗೆ. RJDಗೆ 27ಕ್ಕೆ ಬಂದಿದೆ. ಈಗ ಅವರು ಕೂಡ ಸೋಲು ಗೆಲುವಿನ ಗೊಂದಲದಲ್ಲಿದ್ದಾರೆ. ಇನ್ನು ಹೇಳೋಕ್ಕಾಗೋದಿಲ್ಲ. 22 ಸುತ್ತುಗಳಲ್ಲಿ ಅವರಿಗೆ ಮುನ್ನಡೆ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನಿಜಕ್ಕೂ NDAಗೆ ಭರ್ಜರಿ ಬಹುಮತ ಅಂತ ಹೇಳ್ಬೋದು. BJPಯ ಅಂಕಿ ಸಂಖ್ಯೆ ನೋಡ್ತಾ ಇದ್ದೀವಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. ಲಾಸ್ಟ್ ಟೈಮ್ಗಿಂತ ಹೆಚ್ಚಾಗಿ ಬಂದಿದೆ. ಬಟ್ ಇಲ್ಲಿ ಸೋಲು ಗೆಲುವಿನ ಕಾರಣಗಳು ನಾವು ನೋಡಬೇಕಾಗತ್ತೆ. ಕಾಂಗ್ರೆಸ್ ಅತ್ಯಂತ ಕಳಪೆ ಪ್ರದರ್ಶನಕ್ಕೆ ಯಾಕೆ ಈ ಮಟ್ಟಕ್ಕೆ ಹೋಯಿತು? ಐತಿಹಾಸಿಕವಾದಂಥ ಪಕ್ಷ. ಜೊತೆಗೆ BJP ಒಂದಾನೊಂದು ಕಾಲದಲ್ಲಿ ನೆಲೆನೇ ಇರಲಿಲ್ಲ. ಇಷ್ಟರ ಮಟ್ಟಿಗೆ ಹೆಚ್ಚಳ ಆಗಲಿಕ್ಕೆ ಕಾರಣಗಳು ಏನು ರಾಜಕೀಯವಾಗಿ ಅನ್ನೋದು ನೋಡೋದಾದ್ರೆ? ಪ್ರಭು, ಇವತ್ತು ಬಿಹಾರದ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಈಗಾಗಲೇ ಭರ್ಜರಿ ಗೆಲುವನ್ನ NDA ಮೈತ್ರಿಕೂಟ ಸಾಧಿಸ್ತಾ ಇದೆ. ಬಿಜೆಪಿ ಮತ್ತೆ JDU ಮೈತ್ರಿಕೂಟಕ್ಕೆ ಅಭೂತಪೂರ್ವವಾದಂತಹ ಗೆಲುವು ಇವತ್ತು ಸಿಕ್ಕಿದೆ. ಅದರಲ್ಲಿ ನಿತೀಶ್ ಕುಮಾರ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಇಲ್ಲಿ ಸಕ್ಸಸ್ ಆಗಿದೆ. ಅವರು ಹೂಡಿದಂತಹ ತಂತ್ರಗಾರಿಕೆ, ಮಾಡಿದಂತಹ ಪ್ಲಾನ್ ಎಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಬಿಹಾರದ ಜನತೆ ಅವರ ಮೇಲೆ ಇರಿಸಿದಂತ ಒಂದು ವಿಶ್ವಾಸ ಏನಿತ್ತು ಅದಕ್ಕೆ ಇಲ್ಲಿ ಫಲ ಸಿಕ್ಕಿದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತೆ RJD ಮೈತ್ರಿಕೂಟದ ಸೋಲಿಗೆ ಕಾರಣಗಳೇನು, ಇದು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು 16 ದಿನಗಳ ಕಾಲ ಮತ ಗಳವು ಅಭಿಯಾನವನ್ನ ಬಿಹಾರದ ಅನೇಕ ಕಡೆಗಳಲ್ಲಿ ಮಾಡಿದ್ರು. ಈ ಬಾರಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೆಚ್ಚಿನ ಸೀಟುಗಳು ಬರುತ್ತೆ. RJD ಪಕ್ಷ RJD ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಹಿಂದೆ ನಡೆದಿದ್ವು. ಆದ್ರೆ ಅದೆಲ್ಲವೂ ಕೂಡ ಈಗ ತಲೆ ಕೆಳಗಾಗಿದೆ. ಕಾರಣ ನಿತೀಶ್ ಹಾಗೆ ಮೋದಿ ಅವರ ಮೇಲೆ ಜನರು ಇಟ್ಟಂತ ವಿಶ್ವಾಸ ಈಗ ಸಕ್ಸಸ್ ಆಗಿದೆ. ಹಾಗಾಗಿ BJP ಮತ್ತೆ JDU ಪಕ್ಷ ಈಗ ಅಧಿಕಾರಕ್ಕೆ ಬರ್ತಾ ಇದೆ. ಸೊ ಇಲ್ಲಿ ಸಾಕಷ್ಟು ಕಾರಣಗಳಿದೆ. ಅಂದ್ರೆ NDA ಮೈತ್ರಿಕೂಟಕ್ಕೆ ಗೆಲುವಿನ ಕಾರಣಗಳೇನು, ಹಾಗೆ ಕಾಂಗ್ರೆಸ್ RJD ಸೋಲಿಗೆ ಕಾರಣಗಳೇನು, ಇದನ್ನು ಕೂಡ ನೋಡ್ಬೇಕಾಗತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ್ತೆ JDU ಪಕ್ಷ ಪ್ರಾರಂಭದಲ್ಲೇ ಗೊಂದಲಗಳು ಶುರುವಾಯ್ತು. ಅಲ್ಲಿ ನಾಯಕರ ನಡುವೆ ಒಮ್ಮತವನ್ನ ಮೂಡಿಸುವಲ್ಲಿ ಕೂಡ ವಿಫಲವಾಗಿದ್ದು, ಜೊತೆಗೆ ನಾಯಕರಲ್ಲಿ ಯಾವುದೇ ಸ್ಪಷ್ಟವಾದಂತ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಪರಸ್ಪರ ಹೊಂದಾಣಿಕೆಯ ಕೊರತೆ ಕೂಡ ಹೆಚ್ಚಾಯ್ತು. ಅದರ ಜೊತೆಗೆ ಸೀಟು ಹಂಚಿಕೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಯ್ತು. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ ಸೀಟು ಹಂಚಿಕೆಯ ಸೂತ್ರ ಸರಿಯಾಗ್ಲಿಲ್ಲ. ಸೊ ಇಲ್ಲೂ ಕೂಡ ಎಡವಿ ಬಿದ್ರು. ನಂತರದಲ್ಲಿ
ಮೈತ್ರಿಕೂಟದ ಒಳಗಡೆನೆ ಸ್ಪರ್ಧೆ, ಒಂದೇ ಕ್ಷೇತ್ರದಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡೋದ್ರ ಜೊತೆಗೆ ಎರಡೂ ಪಕ್ಷಗಳಲ್ಲಿರುವಂತಹ ಅಭ್ಯರ್ಥಿಗಳು ಕೂಡ ಅಲ್ಲಿ ಕಣಕ್ಕಿಳಿದಿದ್ದು ಕೂಡ ಇಲ್ಲಿ ಮೈನಸ್ ಆಯ್ತು. ಹಾಗೆ ಕಾರ್ಯಕರ್ತರ ವಿಶ್ವಾಸಕ್ಕೆ ಧಕ್ಕೆ, ಸಿಪಿಐ ಸೀಟು ಹಂಚಿಕೆಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ನಾಯಕರಲ್ಲಿ ಸಕಾರಣವಿಲ್ಲದೆ ನಾಯಕತ್ವ ಭರವಸೆ ಮತ್ತೆ ಮನೆಗೊಂದು ಸರ್ಕಾರಿ ಉದ್ಯೋಗ ಏನ್ ಘೋಷಣೆ ಮಾಡಿದ್ರು ಇದ್ಯಾವುದನ್ನು ಕೂಡ ಇವ್ರ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಜನರಿಗೆ ಬಂತು. ಅಂದ್ರೆ ಕೇವಲ ಚುನಾವಣೆಗೆ ಮಾತ್ರ ಇವರು ಭರವಸೆಗಳನ್ನ ಕೊಡ್ತಾ ಇದ್ರೆ, ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಇದು ಸಾಧ್ಯನಾ? ಇದು ಮಾಡೋದಿಲ್ಲ. ಕೇವಲ ನಮ್ಗೆ ಭರವಸೆಯನ್ನ ಕೊಟ್ಟು ಮುಂದೆ ಅದನ್ನ ಅವರು ತಳ್ಳಿ ಹಾಕ್ತಾರೆ. ಹಾಗಾಗಿ ಇವರು ನಮ್ಗೆ ಬೇಕಾ, ಸುಳ್ಳನ್ನ ಹೇಳುವಂತವ್ರು ನಮ್ಗೆ ಬೇಕಾ ಅನ್ನುವಂತ ಮನಸ್ಥಿತಿ ಜನರು ಬಂದ್ರು. ಸೊ ಆ ಕಾರಣಕ್ಕೂ ಕೂಡ ಇದು ಒಂದು ಹೊಡೆತ ಬಿದ್ದಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗತ್ತೆ. ಹಾಗೆ ಮತ ಬ್ಯಾಂಕ್, ದಲಿತ ಮತ್ತೆ ಹಿಂದುಳಿದ ವರ್ಗಗಳ ಮತವನ್ನ ಸೆಳೆಯುವಲ್ಲಿ ಕೂಡ ಈ ಕಾಂಗ್ರೆಸ್ RJD ಮೈತ್ರಿಕೂಟ ವಿಫಲವಾಗಿದೆ. ಸೊ ಒಂದು ಕಡೆ ಪಕ್ಷದಲ್ಲೇ ಇದ್ದಂತಹ ನಾಯಕರನ್ನ ಸರಿಯಾಗಿ ಬಳಸ್ಕೊಳ್ದೇ ಇರುವಂತ ವಿಚಾರ ಇರ್ಬೋದು, ಮತ್ತೆ ಯಾದವಿ ಕಲಹದಿಂದಲೂ ಕೂಡ ಈ ಹಿಂದುಳಿದ ಮತಗಳು ಕೂಡ ಡೈವರ್ಟ್ ಆಗತ್ತೆ. ದಲಿತ ಮತ್ತೆ ಅಲ್ಪಸಂಖ್ಯಾತ ಮತಗಳು ಕೂಡ ಸೆಳೆಯೋದಕ್ಕೆ ಆಗೋದಿಲ್ಲ. ಅವನ್ನು ಕೂಡ JDU ಮತ್ತೆ ಬಿಜೆಪಿ ಮೈತ್ರಿಕೂಟ ಆ ಮತಗಳನ್ನು ಕೂಡ ಸೆಳೆಯುವಲ್ಲಿ ಸಕ್ಸಸ್ ಆದ್ರು. ಸೊ ಇದು ಒಂದು ಕೂಡ ಕಾರಣ ಆಗತ್ತೆ. ಹಾಗೆ ರಾಹುಲ್ ಗಾಂಧಿ ಅವರು ಸ್ಥಳೀಯ ಸಮಸ್ಯೆಗಳನ್ನ ಇಟ್ಕೊಂಡು ಅವರು ಚುನಾವಣಾ ಪ್ರಚಾರವನ್ನ ಮಾಡ್ಬೇಕಾಗಿತ್ತು. ಸರಿಯಾದಂತಹ ಅಭಿವೃದ್ಧಿ ಇಲ್ಲ, ಇವತ್ತು ಉದ್ಯೋಗ ಇಲ್ಲ, ಇಂತಹ ವಿಚಾರಗಳನ್ನ ಇಟ್ಕೊಂಡು ಹೋಗಿದ್ರೆ ಜನರು ಕೂಡ ಅದನ್ನ ಒಪ್ತಾ ಇದ್ರೇನೋ. ಆದ್ರೆ ಮತಗಳು ಆಗಿದೆ ಅನ್ನುವಂತ ವಿಚಾರವನ್ನ ಅಲ್ಲಿ ಮುಂದಿಟ್ಕೊಂಡು ಹೋದ್ರು. ಸೊ ಇದು ಜನರಿಗೆ ನಾಟ್ಲಿಲ್ಲ. ಇದು ಕೂಡ ಸೋಲಿಗೆ ಕಾರಣ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ NDA ಮೈತ್ರಿಕೂಟಕ್ಕೆ ಸಾಕಷ್ಟು ಅವಕಾಶಗಳು ಎದುರಾಗತ್ತೆ. ಮೊದಲಿಗೆ 10,000 ರೂಪಾಯಿಯನ್ನ ಮಹಿಳೆಯರ ಖಾತೆಗೆ ಹಾಕುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡುತ್ತೆ. ಆಗೇನಾಗತ್ತೆ ಅಂದ್ರೆ ಇಡೀ ಮಹಿಳಾ ಮತದಾರರು ಒಂದು ಕಡೆ ನಮ್ಗೆ ಈಗ 10,000 ಹಾಕಿದ್ದಾರೆ, ಮುಂದೆ ಮತ್ತಷ್ಟು ನಮ್ಗೆ ಅವಕಾಶಗಳು ಸಿಗತ್ತೆ, ಮತ್ತೆ ಮತ್ತಷ್ಟು ನಮ್ಗೆ ಸಹಾಯ ಆಗಬಹುದು ಅನ್ನುವಂತ ಒಂದು ವಿಶ್ವಾಸಕ್ಕೆ ಬರ್ತಾರೆ. ಹಾಗಾಗಿ ಅವರು ಸಂಪೂರ್ಣವಾಗಿ JDU ಮತ್ತೆ NDA ಬಿಜೆಪಿಯ ಕಡೆ ಮತಗಳನ್ನ ಹಾಕುವಂತ ಒಂದು ಪ್ರಯತ್ನಗಳು ಕೂಡ ಆಗಿದೆ. ಮಹಿಳಾ ಮತದಾರರು ಸಂಪೂರ್ಣವಾದಂತಹ ನಿರ್ಣಾಯಕ ಪಾತ್ರವನ್ನ ಈ ಬಾರಿಯ ಚುನಾವಣೆಯಲ್ಲಿ ವಹಿಸಿದ್ದಾರೆ. ಯಾಕೆಂದ್ರೆ ಅವರ ಮತಗಳಿಂದಲೇ ಇವತ್ತು ಎರಡು ಪಕ್ಷಗಳಿಗೆ ಹೆಚ್ಚಿನ ಒಂದು ಅನುಕೂಲ ಆಗಿರುವಂತದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಮತ್ತೆ ಮೈತ್ರಿ ನಾಯಕರಲ್ಲಿ ಬಿಜೆಪಿ ಮತ್ತೆ JDU ನಾಯಕರಲ್ಲಿ ಕೆಲವು ಒಳ ಆಂತರಿಕ ಅಸಮಾಧಾನಗಳಿದ್ರು ಕೂಡ ಎಲ್ಲೂ ಕೂಡ ಅದನ್ನ ಪ್ರದರ್ಶನ ಮಾಡ್ಲಿಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಚುನಾವಣಾ ಪ್ರಚಾರ ಇರ್ಬೋದು, ರಣತಂತ್ರಗಳಿರ್ಬೋದು, ಕಾರ್ಯಾಚರಣೆ ಮಾಡೋದಿರ್ಬೋದು, ಎಲ್ಲದರಲ್ಲೂ ಕೂಡ ಇವರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು. ಅಸಮಾಧಾನ ಒಳಗಡೆ ಇದ್ರೂ ಕೂಡ ತೋರಿಸ್ಕೊಳ್ಳೋದಿಲ್ಲ ಜನರ ಮುಂದೆ. ಇದು ಕೂಡ ಅದಕ್ಕೆ ಪ್ಲಸ್ ಪಾಯಿಂಟ್ ಆಯ್ತು. NDA ಮೈತ್ರಿಕೂಟ ಗೆಲ್ಲೋದಕ್ಕೆ ಇದು ಕೂಡ ಪ್ಲಸ್ ಪಾಯಿಂಟ್ ಆಗತ್ತೆ. ಹಾಗೆ ಜಾತಿ ಸಮೀಕರಣದಲ್ಲೂ ಕೂಡ ಮೇಲ್ಗೈಯನ್ನ ಸಾಧಿಸುವಲ್ಲಿ JDU ಮತ್ತೆ ಬಿಜೆಪಿ ಪಕ್ಷಗಳು ಇಲ್ಲಿ ಸಕ್ಸಸ್ ಆಗಿದೆ. ಯಾಕೆಂದ್ರೆ ನಾನ್ ಯಾದವ್ ಇರ್ಬೋದು, OBC ಮತ್ತೆ SC ಮತಗಳನ್ನ ಸೆಳೆಯೋದ್ರಲ್ಲೂ ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಾಗಿದೆ. OIC ಅವರು ಕೂಡ ಇಲ್ಲಿ ಬಿಜೆಪಿಗೆ ಪೂರ್ವಕವಾಗಿ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಪಸಂಖ್ಯಾತ ಮತಗಳು ಎಲ್ಲಿತ್ತು, ಕಾಂಗ್ರೆಸ್ ಮತ್ತೆ RJDಗೆ ಬೆಂಬಲವಾಗಿರುವಂತಹ ಅಲ್ಪಸಂಖ್ಯಾತ ಮತಗಳನ್ನ ಡೈವರ್ಟ್ ಮಾಡುವಲ್ಲಿ OIC ಅವರ ಪಕ್ಷ ಯಶಸ್ವಿ ಆಗತ್ತೆ. ಸೊ ಇದು ಬಿಜೆಪಿಗೆ ಅನುಕೂಲ ಆಗತ್ತೆ. ಅದು ಕೂಡ ಒಂದು ರೀತಿ ಬಿ ಟೀಮ್ ಇದ್ದಂಗೆ. OIC ಅವರ ಪಕ್ಷ ಕೂಡ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ಈಗಾಗಲೇ ಗುರುತಿಸ್ಕೊಂಡಿದೆ. ಇದರ ನಡುವೆ ದಲಿತ ಸಮುದಾಯದ ಮತಗಳು ಕಾಂಗ್ರೆಸ್ ಅಥವಾ RJD ಕಡೆ ಬರ್ಬೇಕಾಗಿತ್ತು. ಅಲ್ಲೂ ಕೂಡ ಜಿತೇಂದ್ರ ರಾಮ್ ಮಾಂಜಿ ಮತ್ತೆ ಪಾಸ್ವಾನ್ ಅವರ ಪುತ್ರ ಆ ಮತಗಳನ್ನ ಸೆಳೆಯುವಲ್ಲಿ ಅವರು ಕೂಡ ಯಶಸ್ವಿ ಆಗ್ತಾರೆ. ಇದು ಕೂಡ NDA ಮೈತ್ರಿಕೂಟಕ್ಕೆ ಒಂದು ರೀತಿ ಬಲವನ್ನ ತಂದು ಕೊಡುತ್ತೆ. ಈ ಜಾತಿ ಸಮೀಕರಣದಲ್ಲೂ ಕೂಡ ಬಿಜೆಪಿ ಮತ್ತೆ JDU ಪಕ್ಷಗಳು ಎಳೆದಂತಹ ಬಲ ಇತ್ತಲ್ಲ, ಅದಕ್ಕೆ ಸಂಪೂರ್ಣವಾಗಿ ಆ ಮತಗಳು ಆ ಕಡೆ ವಾಲತ್ತೆ. ಜೊತೆಗೆ ಯುವ ದಲಿತ ಮತಗಳನ್ನ ಸೆಳೆಯೋದಕ್ಕೆ ಚಿರಾಗ್ ಪಾಸ್ವಾನ್ ಅವರು ಸಾಕಷ್ಟು ಯಶಸ್ವಿ ಆಗ್ತಾರೆ. ಅಲ್ಲಿ ಯುವಕರನ್ನ ಸೆಳೆಯೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಇದು ಬಿಜೆಪಿಗೆ ಪ್ಲಸ್ ಆಗತ್ತೆ. ಹಾಗೆ NDA ಮೈತ್ರಿಕೂಟದ ಪ್ರಣಾಳಿಕೆ ಏನಿತ್ತು ಅದು ವಾಸ್ತವವಾಗಿತ್ತು. ಆಕರ್ಷಕವಾದಂತಹ ಭರವಸೆಗಳನ್ನ ಅವರು ಕೊಟ್ಟಿದ್ರು. ರಸ್ತೆಗಳು ಮಾಡ್ತೇವೆ, ಮೂಲಸೌಕರ್ಯಗಳನ್ನ ಮಾಡ್ತೇವೆ, ಉಚಿತ ವಿದ್ಯುತ್ ಅನ್ನ ನಾವು ಒದಗಿಸ್ತೇವೆ, ಸುಶಾಸನ ವರ್ಸಸ್ ಜಂಗಲ್ ರಾಜ್, ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅವರು ಚುನಾವಣೆಯಲ್ಲಿ ಫೇಸ್ ಮಾಡಿದ್ರು. ಸೊ ಇದರಿಂದ ಬಿಹಾರದ ಜನ ಇವತ್ತು NDA ಮೈತ್ರಿಕೂಟಕ್ಕೆ ಅಭೂತಪೂರ್ವವಾದಂತ ಒಂದು ಗೆಲುವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಪ್ರಭು ಶಿವಕುಮಾರ್, ಈಗ ಕಾಂಗ್ರೆಸ್ಗೆ ಮತ್ತೊಂದು ಎಚ್ಚರಿಕೆಯ ಗಂಟೆ ಇದು. ತಮ್ಮನ್ನು ತಾವು ಪರಾಮರ್ಶೆ ಮಾಡಿಕೊಳ್ಬೇಕು, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಅವರು ಕೂಡ. ಯಾಕಂದರೆ ನಾಯಕತ್ವದ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಈಗ
ಮೋದಿಯವರ ಎದುರಾಳಿ ಯಾರು ಅಂತ ಹೇಳಿದ್ರೆ ಸಹಜವಾಗಿ ರಾಹುಲ್ ಗಾಂಧಿಯವರು ಬರ್ತಾರೆ. ಬಟ್ ಅದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ತೆಲಂಗಾಣ, ಕರ್ನಾಟಕ, ಹಿಮಾಚಲ ಪ್ರದೇಶ ಬಿಟ್ಟರೆ ಕಾಂಗ್ರೆಸ್ ದೇಶದಲ್ಲಿ ಹುಡುಕುವಂಥ ಪರಿಸ್ಥಿತಿ. ಅಂಕಿ ಸಂಖ್ಯೆಗಳು ನೋಡ್ತಾ ಇದ್ದೀವಿ ನಾವು, ಡಬಲ್ ಡಿಜಿಟ್ ಕೂಡ ಹೋಗ್ತಾ ಇಲ್ಲ. ಇವರು ಪರಾಮರ್ಶೆ ಮಾಡ್ಕೊಳ್ಬೇಕಾದಂಥ ಒಂದು ಸಮಯ ಅಂಥೇಳಿ ಈಗ ಲೋಕಲ್ ಪಕ್ಷಗಳು ಕೂಡ ಕಾಂಗ್ರೆಸ್ನ ಯಾಕಾದ್ರೂ ನಡ್ಸ್ಕೊಂಡಿದ್ವಿ ಅನ್ನುವಂಥ ಪರಿಸ್ಥಿತಿ ಕೂಡ ಬಂದಿರ್ಬೋದಾ ಅಂತ. ಸಹಜವಾಗಿ ಪ್ರಭು ಹೇಳ್ದಾಗೆ ಕರ್ನಾಟಕ ಮತ್ತೆ ತೆಲಂಗಾಣದಲ್ಲಿ ಮಾತ್ರ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ. ಹಾಗೆ ಕೇರಳದಲ್ಲಿ ಎಡಪಕ್ಷಗಳು, ತಮಿಳುನಾಡಿನಲ್ಲಿ DMK, ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ TMC, ಪಂಜಾಬ್ನಲ್ಲಿ ಆಪು, ಈ ಕೆಲವು ರಾಜ್ಯಗಳನ್ನ ಹೊರತುಪಡಿಸಿದ್ರೆ ಇಲ್ಲೂ ಕೂಡ ಸಣ್ಣ ಮಟ್ಟದ ರಾಜ್ಯಗಳನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ಕೇಸರಿ ಪಡೆ ಅಧಿಕಾರವನ್ನ ಹಿಡಿದಿದೆ. ಅದಕ್ಕೆ ಕಾರಣಗಳು ಕೂಡ ಹೇಗೆ ಅನ್ನುವಂಥದ್ದು ಗೊತ್ತಿದೆ. ನೀವ್ ಹೇಳ್ದಾಗೆ ಇಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಈಗ ಮನನ ಮಾಡ್ಕೊಳ್ಬೇಕಾಗತ್ತೆ, ಯಾವ ಕಾರಣಕ್ಕಾಗಿ ನಾವು ಹಿನ್ನಡೆ ಆಗ್ತಾ ಇದೆ, ಜೊತೆಗೆ ನಾವು ತೆಗೆದುಕೊಳ್ತಾ ಇರುವಂತಹ ನಿರ್ಣಯಗಳು ಮತ್ತೆ ನಿರ್ಧಾರಗಳು ಸರಿಯಾಗಿ ಇದೆಯಾ, ನಾವು ತೆಗೆದುಕೊಳ್ಳುವಂತಹ ಕಾರ್ಯಕ್ರಮಗಳಿರ್ಬೋದು, ಪ್ರಣಾಳಿಕೆಯ ಅಂಶಗಳಿರ್ಬೋದು, ಮತ್ತೆ ನಾವು ತೆಗೆದುಕೊಳ್ತಾ ಇರುವಂತಹ ನಡೆ ಜನರಿಗೆ ರೀಚ್ ಆಗ್ತಾ ಇದೆಯಾ, ಇದೆಲ್ಲವನ್ನೂ ಕೂಡ ಅವರು ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ ಈಗ್ಲಾದ್ರೂ. ಸೊ ಮುಂದೆ ನಾವು ಯಾವ ರೀತಿಯಾಗಿ ಜನರ ವಿಶ್ವಾಸವನ್ನ ಗಳಿಸ್ಬೇಕು, ಜನರನ್ನ ವಿಶ್ವಾಸ ಗಳಿಸೋದಕ್ಕೆ ಯಾವ ರೀತಿಯಾದಂತ ಕಾರ್ಯಕ್ರಮಗಳನ್ನ, ಮಾತುಗಳ ನಡೆಯನ್ನ ಅನುಸರಿಸಬೇಕು, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು ಅರಿಬೇಕಾಗತ್ತೆ. ಯಾಕೆಂದ್ರೆ ನೀವ್ ಹೇಳ್ದಾಗೆ ಪ್ರಧಾನಿಯವರ ವಿರುದ್ಧ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥಿರ್ತಾರೆ ಅಂದ್ರೆ ಅಲ್ಲಿ ಬರ್ತಾ ಉಳಿದಿರುವಂತ ಹೆಸರು ರಾಹುಲ್ ಗಾಂಧಿ. ಸೊ ಹಾಗಾಗಿ ಅವರು ತಮ್ಮ ನಡೆಯಲ್ಲೂ ಕೂಡ ಒಂದು ಮೆಜಾರಿಟಿಯನ್ನ ಅವರು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಸೂಕ್ತವಾಗಿ ಮಾತನಾಡುವಂತದ್ದಿರ್ಬೋದು, ಮತ್ತೆ ಹೇಳಿಕೆ ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತಹ ವಿಚಾರದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕೊಡ್ಬೇಕಾಗತ್ತೆ. ಒಂದೇ ಒಂದು ವ್ಯತಿರಿಕ್ತವಾದಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಆದ್ರೆ ಸಾಕಷ್ಟು ವಿವಾದಕ್ಕೂ ಕೂಡ ಸುದ್ದಿ ಹಾಕೊಳ್ಬೇಕಾಗತ್ತೆ. ಜೊತೆಗೆ ಪಕ್ಷದಲ್ಲಿ ಸಾಕಷ್ಟು ಅಮೂಲಾಗ್ರವಾದಂತ ಬದಲಾವಣೆಗಳನ್ನು ಕೂಡ ಅವ್ರು ತರಬೇಕಾಗತ್ತೆ. ತಳಮಟ್ಟದಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಯಾವ ರೀತಿಯಾದಂತ ಒಂದು ಸಂದೇಶ ಮತ್ತೆ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಅರ್ಥಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಹೊಸ ಹೆಜ್ಜೆಯನ್ನ ಇಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಆಗತ್ತೆ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.